ಹಂಪಿ ಬಗ್ಗೆ ಈ 20 ಅದ್ಭುತವಾದ ವಿಷಯಗಳು ಗೊತ್ತಾದ್ರೆ ನಿಮ್ಮ ಮುಂದಿನ ಟ್ರಿಪ್ ಗ್ಯಾರಂಟಿ ಹಂಪಿಗೆ. ಹೌದು, ಸಾಕ್ಷಾತ್ ಶ್ರೀರಾಮನೇ ಬೇಕಾದಷ್ಟು ಸಲ ಹಂಪಿಗೆ ಭೇಟಿ ಕೊಟ್ಟಿದ್ದಂತೆ. ರಾಮಾಯಣದ ಪ್ರಕಾರ ಶ್ರೀರಾಮ ಮತ್ತವನ ತಮ್ಮ ಲಕ್ಷ್ಮಣ ಇಬ್ಬರು ಸೀತೆಯ ಹುಡುಕಾಟದಲ್ಲಿದ್ದಾಗ ವಾಲಿ ಮತ್ತೆ ಸುಗ್ರೀವರ ಸಹಾಯವನ್ನ ಕೇಳುವ ಸಲುವಾಗಿ ಸಾಕಷ್ಟು ಸಲ ಹಂಪೆಗೆ ಭೇಟಿ ಕೊಟ್ಟಿದ್ರಂತೆ. ವಾನರ ರಾಜ ಅನಿಸ್ಕೊಂಡಿದ್ದ ಸುಗ್ರೀವ ಈ ಗುಹೆಯಲ್ಲೇ ವಾಸ ಮಾಡ್ತಾ ಇದ್ದ ಅಂತ ಈಗ್ಲೂ ಜನ ನಂಬ್ತಾರೆ. ಅಷ್ಟೇ ಅಲ್ಲ, ಇದೇ ಜಾಗದಲ್ಲೇ ರಾವಣ ಸೀತೆಯನ್ನ ಅಪಹರಿಸಿಕೊಂಡು ಹೋಗುವಾಗ ಆಕೆ ತನ್ನ ಎಲ್ಲಾ ಆಭರಣಗಳನ್ನ ಬಿಸಾಕಿ ತನ್ನ ಅಪಹರಣದ ವಿಷಯ ತಿಳಿಯೋಕೆ ಸಹಾಯ ಮಾಡಿದ್ಲಂತೆ. ಇಲ್ಲೇ ಒಂದು ಕಲ್ಲಿನ ಮೇಲಿರೋ ಡಿಸೈನ್ ನೋಡಿ ಜನ ಈಗ್ಲೂ ಇದೇ ಸೀತೆಯ ಸೀರೆ ಅಂದ್ಕೊಂಡಿದ್ದಾರೆ. ಇನ್ನ ಮೂರನೇದಾಗಿ ಯುನೆಸ್ಕೋ ಪ್ರಕಾರ ಹಂಪೆ ಹಳೆವಿಂಚಿನಲ್ಲಿರೋ ಪ್ರಪಂಚದ ಪಾರಂಪರಿಕ ಪ್ರದೇಶಗಳಲ್ಲಿ ಒಂದಂತೆ. ಬೇಜಾರಿನ ವಿಷಯ ಅಂದ್ರೆ ಒಂದು ಕಾಲದಲ್ಲಿ ವೈಭವಕ್ಕೆ ಎರಡನೇ ಹೆಸರಾಗಿದ್ದ ಹಂಪೆ ಈಗ ಹಾಳು ಬಿದ್ದ ಹಂಪೆಯಾಗಿದೆ. ಅಷ್ಟು ಮಾತ್ರ ಅಲ್ಲ, ಈಗ ಈ ಹಾಳು ಬಿದ್ದಿರೋ ಹಂಪೆ ಯುನೆಸ್ಕೋದ ಕಣ್ಣಲ್ಲಿ ಅಳಿವಿನಂಚಿನಲ್ಲಿರೋ ಪ್ರಪಂಚದ ಪಾರಂಪರಿಕ ಪ್ರದೇಶಗಳಲ್ಲಿ ಒಂದು. ತುಂಗಭದ್ರಾ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣ ಆಗಬೇಕಾ ಬೇಡವಾ ಅನ್ನೋ ವಿವಾದದ ಮಧ್ಯೆ ಈ ಪ್ರದೇಶ ಅಳಿವಿನಂಚಿನಲ್ಲಿದೆ ಅಂತ 1999ರಲ್ಲಿ ಯುನೆಸ್ಕೋ ಘೋಷಣೆ ಮಾಡಿದೆ. ಇನ್ನ ನಾಲ್ಕನೇದಾಗಿ ಹಂಪಿನಲ್ಲಿರೋ ಪೈಂಟಿಂಗ್ಸ್ ಎಷ್ಟು ಹಳೇದು ಅಂದ್ರೆ ಬಹುಶಃ ನಮ್ಮ ತಾತನೋರ ತಾತ ಕೂಡ ಇನ್ನೂ ಹುಟ್ಟಿರ್ಲಿಲ್ಲ ಆಗ ಬರ್ದಿರೋದು ಅನ್ಸುತ್ತೆ. ಆದ್ರೆ ಈ ಪೈಂಟಿಂಗ್ಸ್ ಅನ್ನ ನಾವೀಗ್ಲೂ ಸಹ ನೋಡಬಹುದು. ಒಟ್ಟು 24 ಚದರ ಕಿಲೋಮೀಟರ್ ಇದೆಯಂತೆ. ಹಂಪಿ ನೋಡಕ್ಕೆ ಮೈ ಕೈ ಗಟ್ಟಿಯಾಗಿರ್ಬೇಕು, ಯಾಕಂದ್ರೆ ಇದು ಸಿಕ್ಕಾಪಟ್ಟೆ ದೊಡ್ಡದು. ಇನ್ನ ಆರನೇದಾಗಿ ವಿಜಯನಗರ ಕಾಲದಲ್ಲಿ ಚಿನ್ನ, ಬೆಳ್ಳಿ ಮತ್ತೆ ತಾಮ್ರದ ನಾಣ್ಯಗಳ ಮೇಲೆ ದೇವರ ಚಿತ್ರ, ಪ್ರಾಣಿ ಪಕ್ಷಿಗಳ ಚಿತ್ರವನ್ನ ಮುದ್ರಿಸಿ ಉಪಯೋಗಿಸ್ತಾ ಇದ್ರು. ನಾವು ಈಗಲೂ ಆ ವೈಭವದ ಗೋಡೆಗಳಲ್ಲಿ ಇವುಗಳನ್ನ ನೋಡಬಹುದು. ಹಂಪೆಯಲ್ಲಿ ಮೊಟ್ಟ ಮೊದಲಿಗೆ ಜನರು ಇದ್ದ ದಾಖಲೆಗಳು ಕ್ರಿಸ್ತಶಕ 1ನೇ ಶತಮಾನದಲ್ಲಿ. ಅಂದ್ರೆ ನಮ್ಮ ಹೆಮ್ಮೆಯ ಹಂಪಿ ಅದೆಷ್ಟು ಪುರಾತನವಾದದ್ದು ಅಂತ ನೀವೇ ಯೋಚಿಸಿ. ಇನ್ನ ಹಿಂದೂ ಧರ್ಮದ ಅಪಾರ ಹಿರಿಮೆ ಮತ್ತು ವೈಭವಗಳನ್ನ ಹಂಪಿಯಲ್ಲಿ ನೋಡಬಹುದು. ಅದು ಹೇಗೆ ಅಂತೀರಾ? ಹಂಪಿನಲ್ಲಿರುವ ಹಜಾರ್ ರಾಮ್ ದೇವಸ್ಥಾನ ಮಂದಿರ ಇದು ಹಿಂದೂ ಪುರಾಣದ ಬಗ್ಗೆ ಸಾಕಷ್ಟು ವಿಷಯ ತಿಳಿಸಿಕೊಡುತ್ತೆ. ಸಾವಿರಾರು ಕೆತ್ತನೆಗಳು, ಬರಹಗಳು, ಚಿತ್ತಾರಗಳು ರಾಮಾಯಣದ ಕಥೆಯನ್ನ ಸಾರಿ ಸಾರಿ ಹೇಳುತ್ತೆ. ಇನ್ನು ಪೂಜೆ ನಡೀತಿರೋ ಕೆಲವೇ ಹಳೆ ದೇವಸ್ಥಾನಗಳಲ್ಲಿ ಹಂಪೆ ದೇವಸ್ಥಾನ ಕೂಡ ಒಂದು. ವಿರೂಪಾಕ್ಷ ದೇವಸ್ಥಾನ ಅಥವಾ ಪಂಪಾಪತಿ ದೇವಸ್ಥಾನ ಅಂತ ಕರೆಯೋ ಈ ದೇವಸ್ಥಾನದ ಎತ್ತರ 120 ಅಡಿ. ಶಿವನ ವಿಗ್ರಹದ ಜೊತೆನೆ ಭುವನೇಶ್ವರಿ ಮತ್ತೆ ಪಂಪನ ವಿಗ್ರಹಗಳು ಕೂಡ ಈ ದೇವಸ್ಥಾನದಲ್ಲಿವೆ. ವಿರೂಪಾಕ್ಷ ಅಂದ್ರೆ 3 ಕಣ್ಣಿರೋ ಶಿವ ಅಂತ ಅರ್ಥ. ಈ ದೇವಸ್ಥಾನದಲ್ಲಿ 7ನೇ ಶತಮಾನದಿಂದಲೇ ಪೂಜೆ ಆಚರಣೆ ಎಲ್ಲಾ ನಡೀತಾ ಬಂದಿದೆಯಂತೆ. ಇನ್ನ ಹಂಪೆ ಸುತ್ತಮುತ್ತ ತುಂಬಾ ಸೊಗಸಾಗಿರೋ ಸ್ಥಳಗಳು ಕೂಡ ನೋಡೋಕೆ ಸಿಗುತ್ತೆ. 3 ತಲೆ ಇರೋ ನಂದಿ, ಹಾಗೆ ನೋಡಲೇಬೇಕಾಗಿರುವಂತಹ ಜಾಗಗಳಲ್ಲಿ ಸಹ ಇದು ಒಂದು. ಇನ್ನ ಉಳಿದಂತೆ ವಿರೂಪಾಕ್ಷ ದೇವಸ್ಥಾನದ ಮುಂದಿರೋ ಆನೆಗೆ ದುಡ್ಡು ಕೊಟ್ರೆ ಆಶೀರ್ವಾದ ಮಾಡುತ್ತಂತೆ. ಎಲ್ಲಾ ದೇವಸ್ಥಾನಗಳಲ್ಲಿರೋ ಹಾಗೆ ಈ ವಿರೂಪಾಕ್ಷ ದೇವಸ್ಥಾನದಲ್ಲಿ ಆನೆ ಒಂದಿದೆ. ದೇವಸ್ಥಾನದ ಒಳಗೆ ಹೋಗ್ತಾ ಅದರ 2ನೇ ಗೋಪುರದ ಹತ್ತಿರ ಹೋಗ್ತಿದ್ದಂಗೆ ನಿಮ್ಗೊಂದು ಆನೆ ಕಾಣುತ್ತೆ. ಆ ಆನೆ ನೀವು ಕೊಡೋ ₹1 ಟಪಕ್ ಅಂತ ಸೊಂಡ್ಲಲ್ಲಿ ಎತ್ಕೊಂಡು ನಿಮಗೆ ಆಶೀರ್ವಾದನೂ ಮಾಡುತ್ತೆ. ಕಾಸು ಕೊಡದ್ರೆ ಇದ್ರೆ ಆಶೀರ್ವಾದ ಕಟ್. ಅದಕ್ಕೆ ಈ ಆನೆಯ ತುಂಟ ಅಂತ ಕಾರಣ ಆಗಿದೆ. ಇನ್ನ ಅಲ್ಲೊಂದು ಕಡೆ ಗೋಪುರದ ನೆರಳು ತಲೆಕೆಳಗಾಗಿ ಕಾಣುತ್ತೆ. ಹಂಪೆ ಒಂಥರ ವಿಜ್ಞಾನ ಮತ್ತೆ ಪ್ರಕೃತಿ ಎರಡರ ಮಿಶ್ರಣ ಅನ್ನಬಹುದು. ದೇವಸ್ಥಾನದ ಹಿಂದೆ ಇರೋ ಒಂದಷ್ಟು ಮೆಟ್ಟಿಲು ಹತ್ತಿ ಹೋದ್ರೆ ಹಿಂದಿನ ಬಾಗಿಲನ್ನ ತಲುಪೋದ್ರ ಮೊದಲಿಗೆ ನಿಮ್ಮ ಬಲಭಾಗಕ್ಕೊಂದು ಕತ್ತಲೆ ಕೋಣೆ ಕಾಣಿಸುತ್ತೆ. ಆ ಕತ್ಲೆ ರೂಮ್ನಲ್ಲಿರೋ ಒಂದು ಗೋಡೆನಲ್ಲಿ ಒಂದು ಸೀಲಿಕೆ ಇದೆ. ಅಲ್ಲಿ ಶಿವನನ್ನ ಕರೆಯೋದು. ಅಷ್ಟೇ ಅಲ್ಲ, ಇಲ್ಲಿರೋ ಸುಮಾರು ಎಲ್ಲಾ ದೇವಸ್ಥಾನದಲ್ಲೂ ಇರೋದು ಶಿವಲಿಂಗನೇ. ಗಣೇಶನ ಹೆಸರು ಮಾತ್ರ ಸಾಸಿವೆ ಕಾಳು, ಆದ್ರೆ ಇರೋದು 8 ಅಡಿ. ಹೊಟ್ಟಿಗೆ ಹಾವು ಸುತ್ಕೊಂಡು ಒಂದ್ ಕೈಯಲ್ಲಿ ಮೋದಕ, ಇನ್ನೊಂದ್ ಕೈಯಲ್ಲಿ ದಂತ, ಮತ್ತೊಂದ್ ಕೈಯಲ್ಲಿ ಪಾಶ, ಇನ್ನೊಂದು ಅಭಯ ಹಸ್ತ ಇಟ್ಕೊಂಡಿರೋ ಗಣೇಶ ಇರೋದು ಬರೋಬ್ಬರಿ 8 ಅಡಿ. ಆದ್ರೆ ಹೆಸರು ಮಾತ್ರ ಅದ್ಯಾಕೋ ಸಾಸಿವೆ ಕಾಳು ಗಣೇಶ ಅಂತ. ಈ ಗಣೇಶ ಸ್ವಲ್ಪ ಭಿನ್ನ ಆಗಿದ್ರೂ ನೋಡೋಕೆ ತುಂಬಾ ಚಂದ ಇದ್ದಾನೆ. ಇನ್ನ ಅದೇ ರೀತಿ ಹೇಳ್ಕೊಂತ ಹೋಗ್ತಿದ್ರೆ ನದಿ ದಾಟೋದಿಕ್ಕೆ ತೆಪ್ಪ ಉಪಯೋಗಿಸೋದು ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಬುಟ್ಟಿ ತರ ಇರೋ ಈ ತೆಪ್ಪದಲ್ಲಿ ಸುಮಾರು 6 ರಿಂದ 8 ಜನ ಒಟ್ಟಿಗೆ ಕೂತ್ಕೊಂಡು ನದಿ ದಾಟಬಹುದು. ಇದ್ರಲ್ಲೇನಿದ್ಯಪ್ಪ ಹಂಪಿಲಿ ಅಂದ್ಕೊಂಡ್ರ? ವಿರೂಪಾಕ್ಷ ದೇವಸ್ಥಾನ, ಕೋದಂಡರಾಮನ ದೇವಸ್ಥಾನ ಮತ್ತೆ ವಿಠಲನ ದೇವಸ್ಥಾನದ ಹತ್ರ ತೆಪ್ಪದಲ್ಲಿ ಹೋಗಬೇಕಾಗುತ್ತೆ. ಇನ್ನ ಅಷ್ಟೇ ಅಲ್ಲದೆ 2014ರ ಸರ್ವೆ ಪ್ರಕಾರ ಕರ್ನಾಟಕದಲ್ಲಿರೋ ಪ್ರಸಿದ್ಧ ಐತಿಹಾಸಿಕ ಸ್ಥಳ ಅಂತ ಸರ್ಚ್ ಆಗಿರೋ ಜಾಗ ಅಂದ್ರೆ ಹಂಪೆ. ಹಾಗಾದ್ರೆ ಈ ಊರು ಅದೆಷ್ಟು ಫೇಮಸ್ಸೋ ನೀವೇ ಲೆಕ್ಕ ಹಾಕಿ.
ಕಮಲ್ ಮಹಲ್ ಅಥವಾ ಲೋಟಸ್ ಮಹಲ್ ಅನ್ನ ಕೇಳಿದ್ದೀರಾ? ಇದು ಆ ಕಾಲದ ಶ್ರೀಮಂತ ಹೆಂಗಸರ ಅರಮನೆ. ಇದು ಆಗಿನ ಕಾಲದ ಶ್ರೀಮಂತ ಕುಟುಂಬ ಅಥವಾ ರಾಜರ ಕುಟುಂಬದ ಹೆಂಗಸರಿಗೋಸ್ಕರ ಕಟ್ಟಲಾಗಿದ್ದ ಕಟ್ಟಡ. ಇದು ಸಿಕ್ಕಾಪಟ್ಟೆ ಸೂಪರ್ ಆಗಿದೆ. ಇನ್ನ ಕೃಷ್ಣದೇವರಾಯನ ಕಾಲದಲ್ಲಿ ಚಿನ್ನ, ಬೆಳ್ಳಿ, ವಜ್ರ, ವೈಢೂರ್ಯಗಳನ್ನ ತಕ್ಕಡಿಯಲ್ಲಿ ಹಾಕಿ ತೂಗ್ತಿದ್ರಲ್ಲ, ಆ ಮಾರುಕಟ್ಟೆ ಬೀದಿ ಈಗಲೂ ನೋಡೋಕೆ ಸಿಗುತ್ತೆ. 1 ಕಿಲೋಮೀಟರ್ಗೂ ಜಾಸ್ತಿ ಜಾಗದಲ್ಲಿ ಈ ಮಾರ್ಕೆಟ್ ಇದೆ. ಆ ಕಾಲದಲ್ಲಿ ಹೇಗೆಲ್ಲ ಮಾರ್ಕೆಟ್ ಇತ್ತು ಅನ್ನೋದು ನೋಡ್ಲೇಬೇಕು. ಈಗಲೂ ವ್ಯಾಪಾರ ನಡೆಯುತ್ತೆ, ಆದ್ರೆ ಯಾವ ಗದ್ದಲ ಗಲಾಟೆ ಇಲ್ಲದಿರುವಾಗಲೇ ಓಡಾಡೋದ್ರ ಮಜಾನೇ ಬೇರೆ. ಇನ್ನ ಸಂಗೀತದ ಸ್ವರಗಳು ಬರೋ ಕಂಬಗಳು ಬೇರೆ ಎಲ್ಲೂ ನೋಡೋಕೆ ಸಿಗೋದಿಲ್ಲ. ವಿಠಲನ ದೇವಸ್ಥಾನದಲ್ಲಿ 56 ಸಂಗೀತದ ಕಂಬಗಳಿವೆ. ಆ ಕಂಬಗಳನ್ನ ಅದು ಹೇಗ್ ಮಾಡಿದಾರೋ ಗೊತ್ತಿಲ್ಲ, ಆದ್ರೆ ಇದರ ಮೇಲೆ ಕೈಯಿಂದ ತಟ್ಟಿದ್ರೆ ತಬಲದ ಹಾಗೆ ಇವು ಕೂಡ ಸುಮಧುರವಾಗಿ ಸಂಗೀತವನ್ನ ಹೊರಹೊಮ್ಮಿಸುತ್ತೆ. ಇನ್ನು ಕೊನೆಯದಾಗಿ ಮಾಲ್ಯಂತ ಬೆಟ್ಟದಲ್ಲಿ ಲಕ್ಷ್ಮಣ ಬಾಣ ಹೊಡೆದು ಮಾಡಿರೋ ಒಂದು ಗುಹೆ ಇದೆ. ರಾಮ ಲಕ್ಷ್ಮಣ ಇಬ್ರು ಸೀತೆಯನ್ನ ಹುಡುಕೊಂಡು ಈ ಬೆಟ್ಟಕ್ಕೆ ಬಂದ್ರಂತೆ. ಆಗ ಜೋರಾಗಿ ಮಳೆ ಶುರು ಆಗೋಯ್ತಂತೆ. ನಿಲ್ಲೋಕೆ ಜಾಗನೇ ಇಲ್ಲದೆ ಲಕ್ಷ್ಮಣ ತನ್ನ ಬಾಣದಿಂದ ಒಂದು ಗುಹೆ ನಿರ್ಮಾಣ ಮಾಡದಂತೆ. ರಾಮನಿಗೆ ಮೀಸಲಾಗಿರೋ ಇಲ್ಲಿನ ದೇವಸ್ಥಾನದಲ್ಲಿ ಈ ಕಥೆಯ ಕಿತ್ತನೆ ಮಾಡಿಟ್ಟಿದ್ದಾರೆ. ಈಗಲೂ ಆ ಗುಹೆ ಹಾಗೇ ಇದೆ. ಕಣ್ಣಾರೆ ನೋಡ್ಬೇಕು ಅನ್ಸುತ್ತೆ ಈ ಎಲ್ಲಾ ವಿಷಯಗಳನ್ನ ಕೇಳಿದಾಗ ಹಂಪಿನ. ಹಾಗಾಗಿ ನೀವು ಒಮ್ಮೆ ಹಂಪಿಗೆ ಹೋಗಿ ನಿಮ್ಮ ಪ್ರವಾಸ ಸ್ಥಳವನ್ನ ವೀಕ್ಷಿಸಿ ಬನ್ನಿ.